ಇನ್ನು ರಸಗೊಬ್ಬರ ಕೇಳಿದ್ದಕ್ಕೆ ರೈತನನ್ನು ನೋಡಿ ಕೃಷಿ ಸಚಿವರು ಗದರಿದ್ದಾರೆ. ಇನ್ನು ನಮ್ಗೆ ರಸಗೊಬ್ಬರ ಕೊಡಿ ಅಂತ ಕೇಳಿದ್ದಕ್ಕೆ ರೈತನಿಗೆ ಗದರಿದ್ದ ಕೃಷಿ ಸಚಿವ. ರೈತನ ಮೇಲೆ ಸಚಿವ ಎನ್ ಚಲುವರಾಯಸ್ವಾಮಿ ಕೆಂಡಾಮಂಡಲ ಆಗಿದ್ದಾರೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ರೈತನ ಜೊತೆ ವಾಗ್ವಾದವನ್ನ ನಡೆಸಿರುವಂತದ್ದು ಸಚಿವರ ಭಾಷಣದ ವೇಳೆ ರಸಗೊಬ್ಬರ ನೀಡಲು ಕೇಳಿದ ರೈತ ರಸಗೊಬ್ಬರ ಕೇಳಿದ್ದೇ ತಪ್ಪು ಅನ್ನೋ ತರ ಅವನ ಮೇಲೆ ಗದರಿದ್ದಾರೆ. ಏನು ಕೃಷಿ ಸಚಿವರು ಮಾತಿಗೆ ಮಾತು ಬೆಳೆಸಿ ಸಚಿವರ ಜೊತೆಗೆ ವಾಗ್ವಾದಕ್ಕೆ ಇಳಿದ ರೈತ. ಮಾತು ಕೇಳಲು ಇಷ್ಟವಿಲ್ಲದಿದ್ದರೆ ಕಿವಿಗೆ ಟವಲ್ ಸುತ್ತಿಕೊಳ್ಳಿ ಎಂದ ಚಲುವರಾಯಸ್ವಾಮಿ. ನೀವು ನನ್ನ ಮಾತು ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಟವಲ್ ಸುತ್ತಕೊಳ್ಳಿ ಅಂತ ಹೇಳಿ ರೈತರಿಗೆ ಹೇಳಿದಾರಂತೆ. ನಾಗಮಂಗಲಕ್ಕೆ 200 ಕೋಟಿ ರೂಪಾಯಿ ಕೊಡುತ್ತಿದ್ದೇವೆ ಎಂದ ಸಚಿವ ಚಲುವರಾಯಸ್ವಾಮಿ ಅವರು ನಾಗಮಂಗಲಕ್ಕೆ 200 ಕೋಟಿ ಕೊಡ್ತಿದಾರಂತೆ. ತಾಲೂಕು ಪಂಚಾಯಿತಿ ಕೆಇಬಿ ಆಫೀಸರ್ ತಂದಿದ್ದು ನಾವೇ ಅಂತ ಹೇಳಿ ಸಚಿವರು ಗದರಿದ್ದಾರೆ. ರಸಗೊಬ್ಬರ ಕೇಳಿದ್ದಕ್ಕೆ ಇಲ್ಲಿಗೆ ನಾವು ತಾಲೂಕ್ ಪಂಚಾಯಿತಿ ತಂದಿದ್ ನಾವೇ, ಕೆಇಬಿ ಆಫೀಸ್ ತಂದಿದ್ ನಾವೇ ಅಂತ ಹೇಳಿ ಏನು ರೈತನಿಗೆ ಆವಾಜನ್ನ ಹಾಕಿದ್ದಾರೆ, ಗದರಿದ್ದಾರೆ. ನೋಡಿ ಸಚಿವರಾಗಿರುವಂತವರು ಕೃಷಿ ಸಚಿವರಾಗಿರುವ ಚಲುವರಾಯಸ್ವಾಮಿ ಅವರು ಕೆಂಡಾಮಂಡಲ ಆಗಿರುವಂತದ್ದು. ಅದು ಏನು ರೈತ ರಸಗೊಬ್ಬರ ಕೇಳಿದ್ದಕ್ಕೆ ಕೆಂಡಾಮಂಡಲ ಆಗಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ರೈತನ ಜೊತೆ ವಾಗ್ವಾದವನ್ನ ಮಾಡಿರುವಂತದ್ದು. ಅಲ್ಲೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದ ಭಾಷಣದ ವೇಳೆ ರೈತರೊಬ್ರು ನಮ್ಗೆ ರಸಗೊಬ್ಬರ ಕೊಡಿ ಸ್ವಾಮಿ ಅಂತ ಕೇಳಿದ್ದಾರೆ ಕೃಷಿ ಸಚಿವರನ್ನ. ಕೃಷಿ ಸಚಿವರು ನಾವು ಅದು ಮಾಡಿದೀವಿ, ಇದು ಮಾಡಿದೀವಿ, 200 ಕೋಟಿ ಕೊಟ್ಟಿದ್ದೀವಿ ನಾವು ಅಂತ ಹೇಳಿ ಮಾತಿಗೆ ಮಾತು ಬೆಳೆಸಿ ರೈತರ ಜೊತೆಗೆ ವಾಗ್ವಾದವನ್ನ ಮಾಡಿದ್ದಾರೆ. ಇವರ ಇದರಲ್ಲಿ ರೈತರ ಜೊತೆಗೆ ವಾಗ್ವಾದ ಕೇಳಿದಿರುವಂತದ್ದು ಚಲುವರಾಯಸ್ವಾಮಿ ಅವರು. ನೋಡಿ ರಸಗೊಬ್ಬರ ಕೇಳಿದ್ದೇ ತಪ್ಪು. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ರೈತರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಇನ್ನು ರಸಗೊಬ್ಬರ ಕೂಡ ಸರಿಯಾಗಿ ಪೂರೈಕೆ ಆಗ್ತಿಲ್ಲ, ಅದನ್ನ ಅವ್ರು ಪೂರೈಸಬೇಕು ಕೃಷಿ ಸಚಿವರಾಗಿ. ಈ ಒಂದು ಸಂದರ್ಭದಲ್ಲಿ ಇನ್ನೇನು ಸಚಿವರು ಬಂದಿದಾರಲ್ಲ ಕೇಳೋಣ ಅಂತ ಹೇಳಿ ಒಬ್ಬ ರೈತ ಧ್ವನಿ ಎತ್ತಿ ನಮ್ಗೆ ರಸಗೊಬ್ಬರ ಕೊಡಿ ಅಂತ ಕೇಳಿದ್ದಾರೆ. ಈ ಸಮಯದಲ್ಲಿ ಅವರು ಕೆಂಡಾಮಂಡಲ ಆಗಿದ್ದಾರೆ. ಏನು ಚಲುವರಾಯಸ್ವಾಮಿ ಅವರು ಕೆಂಡಾಮಂಡಲ ಆಗಿ ರೈತನ ಜೊತೆಗೆ ವಾಗ್ವಾದ ಕೇಳಿದ್ದಾರೆ. ನಾವು ಅದು ಮಾಡಿದೀವಿ, ಇದು ಮಾಡಿದೀವಿ, ನಿಮ್ಗೆ ನಮ್ಮ ಮಾತು ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಕಿವಿಗೆ ಬಟ್ಟೆ ಸುತ್ಕೊಳ್ಳಿ ಅಂತ ಹೇಳಿ ರೈತರ ಜೊತೆಗೆ ವಾಗ್ವಾದ ಕೇಳಿದಿರುವಂತದ್ದು ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.